ನೆಲಮಂಗಲ ತಾಲೂಕು ದಾಬಸ್ಪೇಟೆಯ ಪ್ರಸಿದ್ಧ ತಾಣ ದಕ್ಷಿಣ ಕಾಶಿ ಶಿವಗಂಗೆಯಲ್ಲಿ ಹೊನ್ನಾದೇವಿ ಹಾಗೂ ಸ್ವರ್ಣಾಂಬ ಅದ್ಧೂರಿ ರಥೋತ್ಸವ ಜಾತ್ರಾ ಮಹೋತ್ಸವ ನೆರವೇರಿತು. ಶಿವಗಂಗೆ ಸೋಗ್ರಾಮದವರಿಂದ ನಡೆದ ರಥೋತ್ಸವ ಹಾಗೂ ಜಾತ್ರಾ ಮಹೋತ್ಸವವನ್ನ ಕಣ್ತುಂಬಿಕೊಳ್ಳಲು ಸಾವಿರಾರು ಜನಸಂಖ್ಯೆಯಲ್ಲಿ ಭಕ್ತಾದಿಗಳು ಆಗಮಿಸಿ ಹೊನ್ನಾದೇವಿ ರಥೋತ್ಸವವನ್ನ ಕಣ್ತುಂಬಿಕೊಂಡು ದೇವರ ಕೃಪೆಗೆ ಪಾತ್ರರಾದರು. ಹೌದು ವೀಕ್ಷಕರೇ, ಪ್ರಸಿದ್ಧ ತಾಣ ದಕ್ಷಿಣ ಕಾಶಿ ಶಿವಗಂಗೆಯಲ್ಲಿ ವರ್ಷಕ್ಕೊಮ್ಮೆ ನಡೆಯುವ ಈ ಅದ್ಧೂರಿ ರಥೋತ್ಸವದ ಮೆರಗು ನೋಡಲು ಸಾವಿರಾರು ಜನ ಭಕ್ತಾದಿಗಳು ಕಾಯ್ತಾ ಇದ್ದು, ಭಕ್ತಾದಿಗಳ ಇಚ್ಛೆಯಂತೆ ಇಂದು ರಥೋತ್ಸವ ಹಾಗೂ ಜಾತ್ರಾ ಮಹೋತ್ಸವಕ್ಕೆ ಭಕ್ತಾದಿಗಳು ಭಾಗಿಯಾಗಿ ಶ್ರೀ ಕ್ಷೇತ್ರ ಶಿವಗಂಗೆ ಗಂಗಾಧರೇಶ್ವರ ದರ್ಶನ ಪಡೆದು ಹೊನ್ನಾದೇವಿಯ ರಥೋತ್ಸವವನ್ನ ಕಣ್ತುಂಬಿಕೊಂಡು ಭಕ್ತಾದಿಗಳು ಈ ಬಿರು ಬಿಸಿಲಿನಲ್ಲಿ ಸಾವಿರಾರು ಸಂಖ್ಯೆಯಲ್ಲಿ ಭಕ್ತಾದಿಗಳು ಸೇರಿ ದೇವರ ಕೃಪೆಗೆ ಪಾತ್ರರಾದರು. ಇದು ಇಲ್ಲೇ ಸಾಮಾನ್ಯವಾಗಿ 1,000 ಜನಕ್ಕೆ ಭೋಜನ ಆಗುತ್ತೆ. ಈ ಎಲೆಕ್ಷನ್ ಇರೋದ್ರಿಂದ ನಾಳೆ ಇವತ್ತೊಂದು 500-550 ಜನ ಆಗಿದ್ದಾರೆ. ಕೆಳಗಡೆ ಒಂದು 1,000 ಜನಕ್ಕೆ ಬಡಿಸ್ತೀವಿ. ಬಾತು, ಬೂಂದಿ, ಪಾಯಸ, ಇಲ್ಲಿ ಪೂರ್ತಿ ಪ್ರಸಾದ ಹಂಚ್ತೀವಿ. ಇಲ್ಲಿ ಅನ್ನ ಸಾಂಬಾರು, ಪಾಯಸ, ಬಾತು, ಇದು ಹೆಸರು ಬೇಳೆ ಎಲ್ಲ ಹಂಚ್ತೀವಿ. ಇಲ್ಲಿ ಪ್ರತಿ ವರ್ಷ ಮಾಡ್ತಾ ಇದ್ದೀವಿ. ನಮ್ಮದೇ ಸೇವೆ. ನಾನು ಈ ಸಂಸ್ಥೆ ಸೆಕ್ರೆಟರಿ, ಟ್ರಸ್ಟ್ ಸೆಕ್ರೆಟರಿ ನಾನು. ನಮ್ಮ ಇವರು ಮಾನ್ಯ ಡೈರೆಕ್ಟರ್ಗಳು ಇವರು ದೊಡ್ಡಬಳ್ಳಾಪುರದಿಂದ ಬಂದವ್ರೆ. ಎಲ್ಲರೂ ಕೈ ಜೋಡಿಸಿ ಇದೊಂದು ದೊಡ್ಡ ಕೆಲಸದಲ್ಲಿ ಎಲ್ಲರೂ ಕೈ ಜೋಡಿಸ್ತಾ ಇದ್ದಾರೆ. ಎಲ್ಲ ನಡ್ಕೊಂಡು ಸುಗಮವಾಗಿ ಆ ತಾಯಿ ದರ್ಶನ ಇದರಿಂದ ಆರೋಗ್ಯ ಇದೆ ಆಶೀರ್ವಾದನ ನಡ್ಕೊಂಡು ಹೋಗ್ತಾ ಇದೆ. ಆಮೇಲೆ ಶಿವರಾತ್ರಿಯಲ್ಲೂ ವಿಶೇಷವಾಗಿರ್ತದೆ. ಇದರಲ್ಲಿ 1.5-2 ಲಕ್ಷ ಜನ ಸೇರ್ತಾರೆ. ಇದರಲ್ಲಿ ಪೊಂಗಲಲ್ಲಿ ಮಾಮೂಲಿ ಭಾನುವಾರ ಈ ಫ್ರೀ ಬಸ್ ಶುರುವಾದ್ಮೇಲೆ 5,000-6,000 ಜನ ಊಟ ಮಾಡ್ತಾ ಇದ್ದಾರೆ. ಮೊದಲು 2,000-2,500 ಜನ ಸೇರೋರು. ಫ್ರೀ ಬಸ್ ಶುರುವಾದ್ಮೇಲೆ 5,000-6,000 ಜನ ಇರ್ತದೆ. ಅನ್ನ ಸಾಂಬಾರು ಮಜ್ಜಿಗೆ ಆಮೇಲೆ ಒಂದು ಪಾಯಸ 11:30 5 ಗಂಟೆಗೆ ಮಾಡಿಸಿ ಭಾನುವಾರ. ನಿತ್ಯ 1,000 ಜನ 750ರಿಂದ 1,000-1,500 ಜನ ಇರ್ತಾರೆ. ಅವರು ಬಂದು ಅವ್ರವ್ರು ಕೆಲವ್ರಿಗೆ ಆತರ ಬೀಳ್ತಾರೆ. ಏನು ಮಾಡೋಕ್ಕಾಗಲ್ಲ, ಅವ್ರವ್ರ ಇಚ್ಛೆ ಅದು. ದೇವ್ರ ಪ್ರಸಾದ ಅಂತ ಕಣ್ಗೊತ್ಕೊಂಡು ಊಟ ಮಾಡೋರು ಇದ್ದಾರೆ, ಅಸಡ್ಡೆ ಊಟ ಮಾಡೋರು ಇದ್ದಾರೆ. ನಾವೇನ್ ಮಾಡೋಕ್ಕಾಗುತ್ತೆ ಅದಕ್ಕೆ? ಇವತ್ತಿನ ದಿವಸ ಇಲ್ಲಿ ಹೆಚ್ಚು ಕಡಿಮೆ ಒಂದು 600 ಜನ ಊಟ ಮಾಡಿದ್ದಾರೆ. ನಾವು 850-900 ಕ್ರೌಡ್ ಎಕ್ಸ್ಪೆಕ್ಟ್ ಮಾಡಿದ್ವಿ. ಒಂದು 300 ಜನದ್ದು ಉಳಿಕೆ ಇತ್ತು. ಕೆಳಗಡೆ ತಗೊಂಡೋಗಿ ಮಾಮೂಲಿ ಅಲ್ಲಿ ಹಂಚಿ ಎಲ್ಲ ಖಾಲಿ ಆಯ್ತು. ಯೂಶಲ್ ಆಗಿ ಅಲ್ಲಿ 750ಕ್ಕೆ ಹಂಚೋದು 1,100 ಮೇಲಾಗಿದೆ ಕೆಳಗಡೆ. ಅಲ್ಲೂ ಬಾತು, ಪಾಯಸ, ಲಾಡು, ಹೆಸರು ಬೇಳೆ, ಪಾನಕ, ಮಜ್ಜಿಗೆ ಎಲ್ಲ ಹಂಚ್ತೀವಿ. ಅಲ್ಲೂ ಇಲ್ಲಿ ಬರೋ ಬಹಳ ಜನ ಭಕ್ತರು ಊಟ ಮಾಡಿ ಕಣ್ಣಿಗೊತ್ಕೊಂಡು ದಾನನೂ ಕೊಟ್ಬಿಟ್ಟು ಹೋಗ್ತಾರೆ. ಎಷ್ಟೋ ಜನ ಇದು ಅಕ್ಕಿನ ಹೆಗಲ ಮೇಲೆ ಹೊತ್ಕೊಂಡ್ಬಂದು ಕೊಟ್ಟು ಕೈ ಮುಗಿದ್ಬಿಟ್ಟು ಊಟ ಮಾಡ್ಕೊಂಡು ಹೋಗೋರು ಇದ್ದಾರೆ. ಹಾಗೆ ಊಟ ಮಾಡ್ಕೊಂಡು ಹೋಗೋರು ಇದ್ದಾರೆ. ಶಾರ್ಟೇಜ್ ಬಂದ್ರೆ ನಾವೆಲ್ಲ ಹಾಕೊಂಡು ಕೈಯಲ್ಲಿ ಅದು ಅಷ್ಟು ಹಾಕ್ಬಿಟ್ಟು ನಡೆಸ್ಕೊಂಡು ಹೋಗ್ತಾ ಇದ್ವಿ. ಆ ದೇವ್ರು ನಡೆಸ್ಕೊಂಡು ಹೋಗ್ತಾ ಇದ್ವಿ. ಬಹಳ ತೃಪ್ತಿ ತಂದಿದೆ. ಎಷ್ಟೋ ಜನಕ್ಕೆ ಮೊದಲು ದೇವಸ್ಥಾನಕ್ಕೆ ಬಂದರೆ ಸುತ್ತಮುತ್ತ ಯಾವುದು ಒಳ್ಳೆ ಹೋಟ್ಲ್ ಇರಲಿಲ್ಲ. ಬಹಳ ಜನ ಹೊಟ್ಟೆ ಹಚ್ಕೊಂಡು ಹೋಗ್ತಾ ಇದ್ರು. ಈಗ ದಾಬಸ್ಪೇಟೆ ರೋಡಲ್ಲೆಲ್ಲ ಹೋಟ್ಲ್ ಈಗಾಗಿದೆ. ಇದು ಸುಮಾರು ನಾವು 98-99 ಶುರು ಮಾಡಿರೋದು. ಅವಾಗ ಸುತ್ತಮುತ್ತಲು ಒಂದು ಹೋಟ್ಲು ಇರಲಿಲ್ಲ. ನೀವು ನೆಲಮಂಗಲ ಬಿಟ್ಟರೆ ಇಲ್ಲಿ ನಾವು ತುಮಕೂರ್ಗೆ ಹೋಗ್ಬೇಕಾಗಿತ್ತು. ಸುತ್ತಮುತ್ತಲು ಯಾರು ಇರಲಿಲ್ಲ. ಈಗ ಇದೆಲ್ಲ ಆಗಿದೆ. ಬಟ್ ನಿತ್ಯ ದಾಸೋಹ ನಡೀತಾ ಇದೆ. ಅವತ್ತಿಂದನೂ ಸೋಮಶೇಖರ್ ಸೆಕ್ರೆಟರಿ ಆದವರು. ಇವರು ನಾವು ಎಲ್ಲರೂ ಸೇರ್ಕೊಂಡು ಸೆಕ್ರೆಟರಿ ಇದ್ರು. ಅವರಿಂದ ತೀರ್ಕೊಂಡ್ರು. ಅವ್ರು ರೋಡ್ನವ್ರಿಗೂ ಮನೆಗೂ ದಾಸೋಹಕ್ಕೆ ಬಿಲ್ಡಿಂಗ್ ಕಟ್ತಿದ್ದು. ನಾವು ಫಸ್ಟ್ ಇನ್ನೊಂದು 5 ಲಕ್ಷಕ್ಕೆ ಹಾಕಿದ್ದೀನಿ ಅಲ್ಲ ಸ್ವಾಮಿ. ಇದನ್ನು 5 ಲಕ್ಷಕ್ಕೆ ಹಾಕಿದ್ದು 1.5 ಕೋಟಿ ಆಯ್ತಿತ್ತು ಕಟ್ಟೋಕ್ಕೆ. ಎಲ್ಲ ದಾನಿಗಳು ಕೊಟ್ಟಿದ್ದೇನೆ ಗೌರ್ಮೆಂಟ್ ಇಂದ. ನಮ್ಮ ಶಕ್ತಿ ನಾವು ಹಾಕಿದ್ದು ಸೋಮಶೇಖರ್ ಇವರು ಎವಿ ಕೊಟ್ಟವ್ರು. ಇವತ್ತು ನಾಗರಾಜು ಅವರು ಬಂದಿಲ್ಲ. ಅವರು ವಿಶೇಷವಾಗಿ ಮುತುವರ್ಜಿ ಮಾಡಿದ್ದಾರೆ. ಎಲ್ಲರೂ ಕೈ ಜೋಡಿಸಿ ಮಾಡಿದ್ದೀವಿ. ಆಮೇಲೆ ವನಾದೇವಿ ಜಿ ನಂಜುಂಡಯ್ಯ ಮಾದೇನಹಳ್ಳಿ. ಆಮೇಲೆ ಇವರು ಇವತ್ತಿನ ದಿವಸ ಮೊದಲಿಂದ ನಡ್ಕೊಂಬರೋದು ಮನೆ ದೇವರು. ಫುಲ್ ಎಲ್ಲ ಇವ್ರದ್ದೇ ಖರ್ಚು ಚರ್ಚೆ ಎಲ್ಲ ಇವ್ರದ್ದೇನೆ. ಆಳುಗಳಿಗೆ ಎಲ್ಕೂನು ಬಟ್ಟೆ ಕೊಡ್ತಾರೆ ವರ್ಷ. ಆಮೇಲೆ ಅರ್ಚಕರಿಗೆ ಎಲ್ಕೂನು ದಾನ ದಕ್ಷಿಣೆ ಎಲ್ಲ ಕೊಡ್ತಾರೆ. ಇದು ಭಾರಿ ಉದ್ಭವಲಿಂಗು ಗಂಗಾಧರೇಶ್ವರ. ತುಪ್ಪ ಹಾಕಿ ಬೆಣ್ಣೆ ಬರ್ತದೆ. ಪ್ರಪಂಚದಲ್ಲಿ ಎಲ್ಲೂ ಬರಲ್ಲ. ಅಮ್ಮನವರು ಮಹಾತಾಯಿ ಭಾರಿ ಇದು ಕಠಿಣವಾದ ದೇವರದು. ಭಾರಿ ಚಾಮುಂಡೇಶ್ವರಿ ಅವತಾರ. ಕಟ್ಟುನಿಟ್ಟ ನಡ್ಕೊಬೇಕು. ಅದಕ್ಕೆ ಆಚಾರ ವಿಚಾರ ನಡ್ಕೋದ್ರೆ ಭಾರಿ ಕಷ್ಟ. ಆ ಮನೆ ದೇವತೆ ನಂಬ್ಕೊಂಡವ್ರು ಯಾರೂ ಕೆಟ್ಟಿಲ್ಲ ಇದುವರೆಗೂ. ನಮ್ಮನ್ನು ಆ ಮಟ್ಟದಲ್ಲಿ ನಮ್ಮ ಸಾಕಣದೆ. ನಾನು PWD ಕಾಂಟ್ರಾಕ್ಟ್ರು. ಜಿ ನಂಜುಂಡಯ್ಯ ಮಾದೇನಹಳ್ಳಿ.
ಎಲ್ಲಿದ್ದೆ